ಅಷ್ಟು ಸ್ಟಡಿ ಮಾಡಿ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಮತ್ತು ಶಬ್ದನೂ ಅಷ್ಟೇ ಅಂದ್ರೆ ಸ್ಪಷ್ಟವಾಗಿ ಕೆಲಸ ಮಾತಾಡೋದ್ರಿಂದ ನಿಜಕ್ಕೂ ಒಂದ್ ವೇಳೆ ನೀನೊಬ್ಬನು ಗೆದ್ದಿದ್ದಿಲ್ಲಪ್ಪ ಅಂದ್ರ ಕಲ್ಯಾಣ ಕರ್ನಾಟಕದಾಗ ವಿಧಾನಸಭೆಗ ಮಾತಾಡೋರು ಹುಡುಕಿದ್ರು ಸಿಗ್ತಿದ್ದಿಲ್ಲ. ಹಂಗೇನಿಲ್ಲ, ಯಾಕಂದ್ರೆ ನಿಮ್ ತಂದೆಯವರು ನಮ್ಮ ಇಬ್ರದ್ದು ಈಗಿನ ಸ್ನೇಹಿತ ಅಲ್ಲ, ನಮ್ಮ ತಂದೆಯವ್ರ ಕಾಲದಿಂದ ಸ್ನೇಹಿತರು. ತಂದೆಯವರು ಅಷ್ಟೇ ಅದ್ಭುತವಾಗಿದ್ರು, ನೀವೂ ಅಷ್ಟೇ ಅದ್ಭುತ ಆಗಿದ್ರಿ. ಯಾಕಂದ್ರೆ ಹಂಗ ಮಾತಾಡ್ಲಿಕ್ಕೆ ಇವತ್ತ ವಿಧಾನಸೌಧದಲ್ಲಿ ಈ ಭಾಗ ಅಂದ್ರೆ ಸ್ವಲ್ಪ ತಿರುಗಿ ನೋಡಂತದ. ಅದ್ರಾಗ ವಿರೋಧ ಪಕ್ಷದಾಗಂದ್ರೆ ಶಾಸಕರಿಗೆ ಯಾರು ಗೌರವನೇ ಕೊಡಂಗಿಲ್ಲ. ಶರಣಗೌಡರು ತಮ್ಮ ಬಂಧನ ಅಂದ್ರೆ ಮೊದಲು ಆಡಳಿತ ಪಕ್ಷದ ಫಸ್ಟ್ ಇಂದ ಏನ್ ಕೆಲಸ ಮಾಡಿಕೊಡೋಣ ಅಂತಾರೆ. ಯಾಕಂದ್ರೆ ಇಲ್ಲಾಂದ್ರೆ ವಿಧಾನಸೌಧ ಗ್ರಹಚಾರ ಬಿಡ್ತಾರೆ. ಆ ಅಂಜಿಕಿಂದ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಅಪ್ಪರು ನನ್ಗೆ ಅಷ್ಟೇ ಗೌರವ ಕೊಡ್ತಿದ್ರು, ಇವ್ರ ತಂದೆಯವರು ನನಗೆ ದೊಡ್ಡ ಮಗನ ತರನೇ ಗೌರವ ಕೊಟ್ಟು ಯಾವಾಗ್ಲೂ ನನ್ನ ನೋಡ್ಕೊಂಡು ತಮ್ಮನ್ನು ಅಷ್ಟೇ ಪ್ರೀತಿ. ಇವತ್ತು ಪಕ್ಷ ಬೇರೆ ಇರ್ಬೋದು, ಆದ್ರೆ ನಾವಿಬ್ರು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ನಿಜಕ್ಕೂ ಕ್ಷೇತ್ರ ದುಡಿಯಂತ ಕೆಲಸ ಮಾಡ್ತೀವಿ. ಇನ್ನು ತಮ್ಮನ್ ಹತ್ರ ನಾ ಟ್ಯೂಷನ್ ತಗೋಬೇಕಾಗಿದೆ, ಹೆಂಗ ವಿಧಾನಸೌಧ ಮಾತಾಡೋದು ಅದನ್ನ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಈ ನಮ್ ದೇವಪುರ ಅಪ್ಪರು ಯಾವ ತರಪ್ಪ ಅಂದ್ರೆ ಚಿಕ್ಕ ಮಗುನ್ ಹೃದಯ ಇದ್ದಂಗೆ.